ಅವರಿಬ್ಬರನ್ನು ಒಂದೇ ಕಾಲೇಜ್ಗೆ ಹೋಗೋಕ್ ಬಿಡಿ. ಅದು ಹಾಗಲ್ಲ ಅಣ್ಣ. ರಾಜಲಕ್ಷ್ಮಿ 4 ಜನರ ಮುಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಅಂತಿದ್ದಾಳವಳು. ಅದು ಒಳ್ಳೇದೆ. ಯಾವ ತಂದೆ ಆದ್ರೂ ತನ್ನ ಮಗಳು ಧೈರ್ಯವಾಗಿರಬೇಕು ಅಂತಾನೆ ಕೇಳ್ಕೊತಾನೆ. ಆದ್ರೆ ತಪ್ಪು ದಾರಿಯಲ್ಲಿ ನಡೀತಿದ್ದಾಳೆ ಅಂದ್ರೆ ಯಾವ ತಂದೆನೂ ಕ್ಷಮಿಸೋದಿಲ್ಲ. ಯಾವ ಮಕ್ಕಳಾದ್ರೂ ಸಂತೋಷವಾಗಿರೋದಕ್ಕೆ ತನಗಿಷ್ಟ ಆದ ಬಟ್ಟೆ ಹಾಕೊಂಡ್ರೆ ತಂದೆ ಆನಂದ ಪಡ್ತಾನೆ. ಆದ್ರೆ ಮಿತಿ ಮೀರಿದ ಬಟ್ಟೆಗಳನ್ನು ಹಾಕೊಂಡು ತಿರುಗ್ತಾ ಇದ್ರೆ ಯಾವ ಕಣ್ಣು ಅವಳನ್ನ ಹಾಳು ಮಾಡುತ್ತೋ ಅನ್ನೋ ಭಯನೇ ಆ ತಂದೆನ ಎಚ್ಚರಿಸ್ತಾ ಇರುತ್ತೆ. ತಾಯಿಗೆ ಮಕ್ಕಳು ಸಂತೋಷ ಸಾಕು, ಆದ್ರೆ ತಂದೆಗೆ ಮಕ್ಕಳನ್ನ ಕಾಪಾಡ್ಕೊಳ್ತಾ ತಾನು ಪಟ್ಟಿರೋ ಕಷ್ಟ ತನ್ನ ಮಕ್ಕಳು ಪಡೆದ ಹಾಗೆ ತನಗಿಂತ ಎತ್ತರ ಸ್ಥಾನದಲ್ಲಿ ಇರಿಸ್ಬೇಕು ಅನ್ಕೋತಾನೆ. ಅದಕ್ಕೆ ಈ ಕಟ್ಟುಪಾಡುಗಳು. ಆದ್ಯ, ರಾಜಲಕ್ಷ್ಮಿ, ನೀವವತ್ತು ನಿಜ ಯಾಕೆ ಹೇಳಲಿಲ್ಲ? ಒಡವೆ ಹಾಕಿ ಕಳಿಸ್ತಿರ್ಬೇಕಾದ್ರೆ ಕಾಲೇಜಲ್ಲಿ ನಾಟ್ಯ ಮಾಡ್ತಿದ್ದೀವಿ ಅಂತ ಯಾಕೆ ಹೇಳಲಿಲ್ಲ? ತಪ್ಪು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ಹೇಳಿದ್ರೆ ಬೇಜಾರ್ ಮಾಡ್ಕೋತೀರೇನೋ ಅಂತ. ತಂದೆ ತಾಯಿ ಬೇಜಾರು ಮಾಡ್ಕೋತಾರೆ ಅಂತ ಗೊತ್ತಿದ್ದು ಹಾಗೆ ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ? ನಮ್ ಸಂತೋಷನ ದೊಡ್ಡವರು ಅರ್ಥ ಮಾಡ್ಕೋತಾರೆ ಅನ್ನಿಸ್ತು. ಈಗಷ್ಟೇ ನಿಮ್ ದೊಡ್ಡಮ್ಮ ಕಾಲಿಗೆ ಗಾಯ ಆದ್ರೆ ಇಡೀ ಕಾಲನ್ನೇ ಕತ್ತರಿಸಬಾರ್ದು ಅಂತಂದ್ಲು. ನಾನು ಅಷ್ಟು ಮೂರ್ಖ ಅಲ್ಲ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಕಷ್ಟಪಡೋ ಒಬ್ಬ ಸಾಧಾರಣ ತಂದೆ. ಕಾಲಿಗೆ ಗಾಯ ಆದ್ರೆ ಇಡೀ ಕಾಲನ್ನೇ ತೆಗಿತಾರೆ ಅಂತ ಭಯ ಪಡಿಸಿದ್ರೆ ಹುಷಾರಾಗಿ ನಡೀತೀರಾ ಅಂತ ಆಸೆ ಪಡೋನು ನಾನು. ಈ ಮಾತುಗಳೆಲ್ಲ ನಿಮ್ಮ ಸ್ವಇಚ್ಛೆಯನ್ನ ಹಾಳು ಮಾಡೋದಕ್ಕಲ್ಲ, ನಿಮ್ಮ ಭವಿಷ್ಯಕ್ಕೆ ಹೂವಿನ ದಾರಿ ಮಾಡೋದಕ್ಕೆ. ಎದುರುಗಡೆಯವ್ರಿಗೆ ಸಹಾಯ ಮಾಡೋ ದೊಡ್ಡ ಗುಣನ ಕಲಿಸಿರೋ ನೀವು ಅವ್ರ ಬಾಯಿಂದಾನೇ ಅನ್ನಿಸ್ಕೋಬಾರ್ದು ಅಂತ ನಮ್ಮ ಉದ್ದೇಶ. ನಿಮಗೆ ಸಂತೋಷ ಅನ್ಸೋದನ್ನ ನನ್ನ ಹತ್ರ ಹೇಳಿ. ಅದನ್ನ ನಾನು ಒಂದು ವೇಳೆ ಒಪ್ಕೊಂಡ್ರೆ ನೀವ ಕೆಲಸನ ಮಾಡ್ಬೋದು. ಇನ್ನೊಂದು ಸಲ ನನಗೆ ಗೊತ್ತಿಲ್ಲದ ಹಾಗೆ ಏನು ನಡೀಬಾರ್ದು.
ಇದಕ್ಕೆ ಒಪ್ಕೊಂಡ್ರೆ ನೀವಿಬ್ರು ಒಂದೇ ಕಾಲೇಜಿಗೆ ಹೋಗ್ಬೋದು. ನೀವು ಹೇಳ್ದ ಹಾಗೆ ನನ್ನಿಂದ ರಾಜಲಕ್ಷ್ಮಿಗೆ ಯಾವುದೇ ಸಮಸ್ಯೆ ಬರ್ದ ಹಾಗೆ ಅವಳಿಗೆ ನೆರಳಾಗಿರ್ತೀನಿ. ಅಪ್ಪ, ನಾನು ಕೂಡ ನೀವು ಹೇಳ್ದ ಹಾಗೆ ನಡ್ಕೊಳ್ತೀನಿ. ಹುಷಾರಮ್ಮ. ಏನಮ್ಮ ಇದು? ನಮ್ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ ಈ ಮನೆಯಲ್ಲಿ. ಅಣ್ಣನ್ ಮಾತೆ ವೇದವಾಕ್ಯ ಅಂತ ಅನ್ಕೊಂಡಿದ್ದತ್ಗೆ ಈಗ ಅಣ್ಣ ಹೇಳೋ ಮಾತನ್ನ ಕೇಳ್ತಾನೆ ಇಲ್ಲ. ಹೌದು ಅದ್ಕೆ ಭಾವನವ್ರಿಗೆ ಜಾನಕಿ ಅಕ್ಕನ ಮೇಲೆ ಕೋಪ ಇರೋದೇನೋ ನಿಜ, ಆದ್ರೆ ಎಲ್ಲ ಜಾನಕಿ ಅಕ್ಕ ಅನ್ಕೊಂಡ್ ಹಾಗೆ ಮಾಡ್ತಾರೆ. ನೀವ್ ಯಾವಾಗ್ಲೂ ಜಾನಕಿ ಬಗ್ಗೆ ಯೋಚನೆ ಮಾಡ್ತಾ ಇರಿ, ನಾನು ಆದ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವಳ ಬಗ್ಗೆ ಯಾಕಮ್ಮ ಸುಮ್ನೆ ಯೋಚನೆ ಮಾಡ್ಬೇಕು ದಂಡಕ್ಕೆ? ಅತ್ತಿಗೆ ಅವಳು ಪರ ವಹಿಸ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ಅವಳು ಹೀಗೆ ಆಡ್ತಾ ಇದ್ಲಾ? ಇಲ್ಲ ತಾನೇ? ಆದ್ರೆ ಅತ್ತಿಗೆ ಆದ್ಯ ಏನೇ ತಪ್ಪು ಮಾಡಿದ್ರು ತಲೆ ಮೇಲೆ ಕೂರಿಸ್ಕೊಂಡಿದ್ದಾಳೆ. ಅಣ್ಣನ್ ಮುಂದೆ ಅವಳನ್ನ ಸಮರ್ಥಿಸ್ಕೊಳ್ಳೋದು ಅತ್ತಿಗೆಗೆ ತುಂಬಾ ಅಭ್ಯಾಸ ಆಗೋಗಿದೆ. ಈಗಾಗ್ಲೇ ಅವಳು ಎಷ್ಟು ತಪ್ಪುಗಳನ್ನ ಮಾಡಿದಾಳೆ. ಅಣ್ಣ ಏನಾದ್ರೂ ಹೇಳಕ್ ಹೋದ್ರೆ ಮಧ್ಯದಲ್ಲಿ ಅಡ್ಡ ಬಂದು ತಾಯಿ ಇಲ್ದೇ ಇರೋ ಹುಡುಗಿ, ಲೋಕ ಗೊತ್ತಿಲ್ದೇ ಇರೋ ಹುಡುಗಿ ಅಂತ ಹೇಳ್ತಿದ್ ಹಾಗೆ 4 ಮಾತು ಹೇಳಿ ಅಣ್ಣನು ಸೈಲೆಂಟ್ ಆಗ್ತಾ ಇದ್ದಾನೆ. ಹೌದದ್ಕೆ ಇದನ್ನೆಲ್ಲ ಹೀಗೆ ಬಿಟ್ಬಿಟ್ರೆ ಬರ್ತಾ ಬರ್ತಾ ಏನಾಗುತ್ತೋ ಈ ಮನೇಲಿ ಅಂತ ಭಯ ಆಗ್ತಿದೆ. ಜಾನಕಿ ಸ್ವಾರ್ಥ ಇಲ್ದೇ ಇರೋವಳು. ಯಾವಾಗ ಆದ್ಯ ಈ ಮನೆ ಕಾಲಿಟ್ಲೋ ಆವಾಗಿಂದ ಬದಲಾಗಿರೋದು. ಆದ್ಯ ಜಾನಕಿನ ತನ್ನ ಬುಟ್ಟಿಗೆ ಹಾಕೊಳ್ಳೋದಷ್ಟೇ ಅಲ್ಲ, ಅವಳ ದೊಡ್ಡಪ್ಪನ ಮನ್ಸು ಕೂಡ ಬದಲಾಯಿಸ್ಬೇಕು ಅಂದ್ಕೊಂಡಿದ್ದಾಳೆ. ಯಾರಾದ್ರೂ ತಪ್ಪು ಮಾಡಿದ್ರೆ ನನ್ ಮಗ ಕೋಪ ಮಾಡ್ಕೋತಿದ್ದವನು, ಈಗ ಅವಳೇನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾನೆ. ಹಾ, ಆದ್ಯ ತುಂಬಾ ಬುದ್ಧಿವಂತೆ ಅಂತ ಜಾನಕಿ ನಂಬಿಸಿರೋದು. ಎಲ್ರೂನು ಅವಳ ಕಡೆಗೆ ತಿರುಗಿಸ್ಕೊತಿದ್ದಾಳೆ. ನಮ್ಮನ್ನು ಕೂಡ ಬದಲಾಯಿಸಿ ಇಲ್ಲೇ ಇದ್ಬಿಡೋಣ ಅಂತ ಅನ್ಕೊಂಡಿದ್ದಾಳೆ. ಅತ್ತೆ, ನೀವ್ ಹೇಳ್ತಿರೋದು ಹೇಗಿದೆ ಗೊತ್ತಾ? ಯಾರೋ ದೊಡ್ಡ ಮೀನಿಗೆ ಗಾಳ ಹಾಕಿದ್ರೆ ಚಿಕ್ಕ ಮೀನ್ ಸಿಕ್ಕಾಕೊಳ್ತಂತೆ. ಅಂದ್ರೆ ಇವಾಗ ಜಾನಕಿ ಅಕ್ಕನ್ಗಿಂತ ಆ ಆದ್ಯನೇ ಬಲವಾದವಳು ಅಂತೀರಾ? ಮತ್ತಿನ್ನೇನು ಹೇಳೆ? ರಾಜಾರಾಮ್ ನಮ್ಮ ಮುಂದೆ ಏನ್ ಹೇಳ್ದ? ರಾಜಲಕ್ಷ್ಮಿ ಮತ್ತು ಆದ್ಯ ಬೇರೆ ಬೇರೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳ್ದ. ಇವಾಗ ನೋಡು, ನನ್ ಮಗನ್ ಮನ್ಸನ್ನ ಬೆಣ್ಣೆ ತರ ಕರಗಿಸ್ಬಿಟ್ಟಿದ್ದಾಳೆ. ಮತ್ತೆ ಅವರಿಬ್ರು ಸೇರಿ ಒಂದೇ ಕಾಲೇಜಿಗೆ ಹೋಗ್ತಿದ್ದಾರೆ. ಆದ್ಯ ಮೇಲೊಂದ್ ಕಣ್ಣಿಟ್ಟಿರಿ. ಜಾನಕಿಗೇನು ಗೊತ್ತಾಗಲ್ವೇ? ಅವಳು ಪಾಪದವಳು. ನೀನ್ ಹಾಗ ಅನ್ಕೊಂಡಿದ್ಯಮ್ಮ. ಆ ಆದ್ಯ ಮಾತ್ರ ಅತ್ತಿಗೆ ಸಪೋರ್ಟ್ ಇರೋದಕ್ಕೆ ಹೀಗಾಡ್ತಾ ಇರೋದು. ರಾಮನ್ ನೆರಳು ಇದ್ದಿದ್ದಕ್ಕೆ ಆಂಜನೇಯ ಸಮುದ್ರ ದಾಟ್ದ ಅಂತ ಹೇಳೋ ಹಾಗೆ ಅತ್ತಿಗೆ ನೆರಳು ಇವಳ ಮೇಲೆ ಇರೋದಕ್ಕೆ ಪ್ರತಿಯೊಂದು ತಪ್ಪಲ್ಲೂ ಇವಳು ತಪ್ಪಿಸ್ಕೊತಾ ಇರೋದು. ಅಣ್ಣ ಭೋಳಾಶಂಕರ ಆಗಿರೋದಕ್ಕೆ ಕ್ಷಮಿಸ್ತಾ ಇದ್ದಾನೆ. ಯಾವುದು ಏನೇ ಆದ್ರೂ ಚೆನ್ನಾಗಿ ಯೋಚನೆ ಮಾಡಿ ನೀವೇ ಒಂದ್ ನಿರ್ಧಾರಕ್ಕೆ ಬರ್ಬೇಕು ಅತ್ತೆ. ಆಗ್ಲೇ ಈ ಮನೇಲಿ ಎಲ್ಲರೂ ಸಂತೋಷವಾಗಿರಕ್ಕಾಗೋದು. ನೋಡೋಣ ಪಾರ್ವತಿ, ಯಾವುದೋ ಒಂದು ತಪ್ಪು ಸಿಗದೆ ಹೋಗಲ್ಲ. ಆವಾಗ ನೋಡ್ಕೋತೀನಿ ಅವಳನ್ನ.
Come on, girls. Come. Change. Okay. ನಮ್ಗಾದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅವಳಗ್ ನೋಡಿದ್ರೆ ಇಂಡಿಕೇಟ್ಸ್ ಕೊಡ್ತಾರೆ. ಆ ಟಚಿಂಗು ಫೀಲಿಂಗ್ಸು ನೋಡ್ದೇನೆ. ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಿರ್ಬೇಕೇನೋ. ಆದ್ಯಾ, ಇವತ್ ರಾಜಲಕ್ಷ್ಮಿಗೆ ಮ್ಯಾಚ್ ಇತ್ತು ಅಲ್ವಾ? ಆದ್ಯಾ, ನಾನು ಹೋಗ್ ಬರ್ತೀನಿ, ಒಂದ್ ಸ್ವಲ್ಪ ಕೆಲ್ಸ ಇದೆ. ಹಾಯ್, ಹೇಳಿ ಬ್ರೋ. ನನ್ನ ಫ್ರೆಂಡನ್ನು ಮೀಟ್ ಮಾಡಕ್ ಬಂದಿದ್ದೆ, ಮೊಬೈಲ್ ಮರ್ತು ಹೋಗ್ಬಿಟ್ಟಿದ್ದೀನಿ. ಪ್ಲೀಸ್ ನಿಮ್ಮ ಮೊಬೈಲ್ ಕೊಡ್ತೀರಾ? ತಗೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಓಕೆ. ಅಧ್ಯ, ಎಲ್ಲಿದ್ಯಾ? ನಾನು ಗ್ರೌಂಡ್ ಹತ್ರ ಇದ್ದೀನಿ ಸೀನು. ಇಲ್ಲಿ ನಿಮ್ ಕಾಲೇಜಲ್ಲಿ ಬೆಂಚಸ್ ಇದೆಯಲ್ಲ, ಅಲ್ಲಿ ವೇಟ್ ಮಾಡ್ತಿದ್ದೀನಿ. ನಾನು ಬರೋಕ್ಕೆ ಆಗಲ್ಲ ಸೀನು. ನೀನ್ ಬರೋವರೆಗೂ ಇಲ್ಲೇ ವೇಟ್ ಮಾಡ್ತಿರ್ತೀನಿ. ನೀನ್ ಎಷ್ಟೇ ವೇಟ್ ಮಾಡಿದ್ರು ನಾನು ಬರಲ್ಲ. ಆದ್ಯ, ಪ್ಲೀಸ್, ನಿನಗೋಸ್ಕರ ನಾನು ವೇಟ್ ಮಾಡ್ತಿರ್ತೀನಿ. ಒಂದ್ 2 ನಿಮಿಷ ಬಂದು ಹೋಗು. ಸರಿ, ಬರ್ತಿದ್ದೀನಿ. ಥ್ಯಾಂಕ್ಸ್. ನಾನು ಇವನ್ಗೆ ಎಷ್ಟೇ ಹರ್ಟ್ ಮಾಡಿದ್ರು ಇವನದು ನಮ್ಮ ಮನ್ಸಿಗೆ ಹಾಕೋತಿಲ್ಲ. ಪ್ರೀತಿ ಅಂದ್ರೆ ಹೀಗಿರತ್ತಾ? ಸೀನು ನನ್ನ ಅಷ್ಟೊಂದು ಪ್ರೀತಿಸ್ತಿದ್ದಾನ. ಯಾಕೆ ಬಂದೆ ಸೀನು? ನಿನಗ್ ಬೇರೆ ಕೆಲ್ಸ ಇಲ್ವಾ? ಭೂಮಿ ಸುತ್ತ ಚಂದ್ರ ತಿರುಗೋ ಹಾಗೆ ನೀನ್ ನನ್ ಸುತ್ತಾನೆ ತಿರುಗ್ತಿದ್ಯಲ್ಲ. ಆ ವಿಷಯ ಎಷ್ಟು ನಿಜಾನೋ, ನಿನ್ಮೇಲೆ ನನಗಿರೋ ಪ್ರೀತಿ ಕೂಡ ಅಷ್ಟೇ ನಿಜ ಆದ್ಯ. ಈಗ ಅದನ್ನೆಲ್ಲ ಯಾರು ಕೇಳಿದ್ದು? ಯಾರು ಕೇಳದೆ ಇದ್ರು ನಾನು ಹೇಳ್ತೀನಿ. ಇಲ್ಲೊಬ್ರು ಅವ್ರ ಪ್ರೀತಿನ ಒಪ್ಕೋಬೇಕು, ನನ್ನ ಪ್ರೀತಿನ ನಾನು ಗಳಿಸ್ಕೋಬೇಕಲ್ವಾ? ಅದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ. ಆದ್ರೂ ನನಗೆ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತೆ, ಕ್ಲಾಸಸ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಿನ್ ಹತ್ರ ಮಾತಾಡ್ತಾ ಕೂತ್ಕೋಬೇಕಾ? ಅದಾಗಲ್ಲ ಆದ್ಯ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಯಾವ್ದ್ರ ಬಗ್ಗೆ ಮಾತಾಡ್ಬೇಕು? ಅಷ್ಟಕ್ಕೂ ನೀನ್ ಯಾಕೆ ಬಂದಿದ್ಯಾ? ಮನೇಲಿದ್ರೆ ಆ ಚಾರು ಕಾಟನ ತಡ್ಕೊಳಕ್ಕಾಗ್ದೆ ಹುಚ್ಚ ಆಗ್ತಾ ಇದ್ದೀನಿ ನಾನು. ಮದ್ವೆ ದಿನ ಹತ್ರ ಬರ್ತಾ ಇದ್ರೆ ನನಗೆ ನನ್ನ ಸಾವೇ ಹತ್ರ ಬರ್ತಿರೋ ತರ ಅನ್ನಿಸ್ತಿದೆ. ಅವಳು ಎಷ್ಟೇ ಪ್ರಯತ್ನ ಪಟ್ರು ಚಾರು ನನ್ನ ಮನ್ಸಿಗೆ ಇಷ್ಟ ಆಗ್ತಾನೆ ಇಲ್ಲ ಆದ್ಯ. ಪ್ಲೀಸ್ ಆದ್ಯ, ನನ್ನ ಪ್ರೀತಿ ನೀನೇ ಅರ್ಥ ಮಾಡ್ಕೋಬೇಕು. 2 ದಿನದಲ್ಲಿ ಮದ್ವೆ ಇಟ್ಕೊಂಡು ಹೀಗ್ ಮಾತಾಡ್ತಿದ್ಯಲ್ಲ. ನನ್ ಜೀವನದಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಮದ್ವೆ ಯಾರ ಜೊತೆ ಆಗುತ್ತೆ ಅನ್ನೋ ಕ್ಲಾರಿಟಿನೂ ಇಲ್ಲ. ದಯವಿಟ್ಟು ನನಗೆ ಕೋಪ ಬರಿಸ್ಬೇಡ. ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಪ್ಲೀಸ್ ಆದ್ಯ, ಅರ್ಥ ಮಾಡ್ಕೋ.
ಆ ಕಡೆ ಕುತ್ಕೊಂಡು ಮಾತಾಡೋಣ. ನೀನ್ ನನ್ನ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಮನೆಗೆ ಹೋದ್ರೆ ಆ ಚಾರು ಕಾಟನ ಸಹಿಸ್ಕೊಳಕ್ ಆಗ್ತಿಲ್ಲ ಆದ್ಯ. ಈಗ್ಲೇ ಹೀಗೆ ಹೇಳಿದ್ರೆ ಜೀವನ ಪೂರ್ತಿ ಹೇಗ್ ಸಹಿಸ್ಕೋತ್ಯಾ? ಅದೇ ಗೊತ್ತಾಗ್ತಿಲ್ಲ ಆದ್ಯ. ನೀನ್ ಒಪ್ಕೊಂಡ್ರೆ ನಮ್ ಪ್ರೀತಿ ಗೆಲ್ಲುತ್ತೆ ಅಲ್ವಾ? ಬೇಡ ಸೀನು, ಇದು 2 ಕುಟುಂಬಗಳಿಗೆ 2 ಜೀವಗಳಿಗೆ ಆಧಾರ ಪಟ್ಟಿರೋ ಮದ್ವೆ. ದಯವಿಟ್ಟು ನೀನ್ ಹೀಗ್ ಮಾಡಿ ಎಲ್ರಿಗೂ ನೋವು ಕೊಡ್ಬೇಡ. ನೀನ್ ನನ್ನ ನೋವನ್ನ ಅರ್ಥ ಮಾಡ್ಕೋ ಆದ್ಯ. ಹೇಳ್ದೆ ಅಲ್ವಾ ನಿನ್ ಜೊತೆ ಮಾತಾಡೋಕ್ಕಾಗಲ್ಲ ಅಂತ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿನ್ನ ಬದಲಾಯಿಸಕ್ಕೆ ಆ ದೇವ್ರ ಕೈಲೂ ಆಗಲ್ಲ ಆದ್ಯ. ನಾವು ಆಟ ಆಡೋ ಟೈಮಲ್ಲೆಲ್ಲ ನಮ್ಮ ಫೋಕಸ್ ಬಾಲ್ ಮೇಲೆ ಹೇಗಿರುತ್ತೋ ಆಪೋಸಿಟ್ ಪ್ಲೇಯರ್ ಯಾವ ಕಡೆಯಿಂದ ಬರ್ತಾರೆ ಅನ್ನೋದ್ರ ಮೇಲೂ ಇರಬೇಕು. ಯಾವಾಗಲೂ ರಿಲ್ಯಾಕ್ಸ್ ಆಗಬಾರ್ದು. ನಮ್ಮ ತಲೆಯಲ್ಲಿ ಆಟನೇ ಇರಬೇಕು, ಆಟದಲ್ಲೇ ಮುಳುಗೋಗ್ಬೇಕು. ರಾಜಲಕ್ಷ್ಮಿ, ಡಿಫೆನ್ಸ್ ಬೇರೆ, ಪ್ಲೇ ಬೇರೆ. ಬಾಲ್ ಯಾವ ಸೈಡಿಂದ ಬಂದರೂ ಅದನ್ನು ತಡಿಬೇಕು. ಬಂದ್ರು. ಹೇ, ಬಂದ್ರ ಬೇಗ. ಏಯ್, ನಾವಿಲ್ಲಿ ಹೆಣ್ಮಕ್ಳಿಗೆ ಲಂಗ ದಾವಣಿ ಹಾಕೋ, ಸೀರೆ ಹಾಕೋ ಅಂತ ಹೇಳಕ್ ಪ್ರಯತ್ನ ಪಡ್ತಿದ್ರೆ ಇವನ್ ತುಂಡು ಬಟ್ಟೆ ಹಾಕ್ಸಿ ಗೇಮ್ ಆಡಿಸ್ತಿದ್ದಾನೆ. ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಎಕ್ಸ್ಕ್ಯೂಸ್ ಮೀ, ಇದು ನ್ಯಾಷನಲ್ ಗೇಮ್. ಇದನ್ನ ಹೇಗೆ ನೋಡ್ಬೇಕು ಅಂತ ಮೊದಲು ಕಲ್ತ್ಕೊಳ್ಳಿ. ನೋಡಿ, ಮರ್ಯಾದೆ ಈ ಆಟನ ನಿಲ್ಸಿದ್ರೆ ನಿಮ್ಗೆ ಒಳ್ಳೇದು. ಇಲ್ದಿದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಕೇಸ್ ಹಾಕ್ಬೇಕಾಗತ್ತೆ. ನಾವೆಂತ ಡ್ರೆಸ್ ಹಾಕೋಬೇಕು ಅಂತ ಹೇಳಕ್ ನೀವ್ಯಾರು? ನಮ್ಮಪ್ಪ ನಮ್ಮಮ್ಮ ಕನ್ಸ್ ಕಟ್ಕೊಂಡಿದ್ದಾರೆ, ನಾವ್ ಆಟ ಆಡಿ ಸಾಧಿಸ್ಬೇಕು ಅಂತ. ಆಟ ಆಡ್ಬೇಡಿ ಅಂತ ಹೇಳಕ್ ನೀವ್ಯಾರು? ನಾವು ಸಂಸ್ಕೃತಿ ಸಂಘದವರು. ದೇಶದ ಪ್ರತಿಯೊಂದು ಹೆಣ್ಣು ಸಂಸ್ಕೃತಿಯಿಂದ ಇರ್ಬೇಕು ಅಂತ ಬಯಸ್ತೀವಿ. ಈ ತರ ತುಂಡ್ ಬಟ್ಟೆ ಹಾಕೊಂಡು ಆಡೋದಿಕ್ಕೆ ಬಿಡೋದಿಲ್ಲ. ಇಲ್ಲಿ ನೋಡಿ, ಇದು ಗೇಮ್ ರೂಲು. ಈ ಗೇಮ್ನ ಇದೇ ತರ ಆಡ್ಬೇಕು. ಇದು ನ್ಯಾಷನಲ್ ಗೇಮ್. ನಾವಷ್ಟೇ ಅಲ್ಲ, ಈ ಆಟ ಆಡೋ ಪ್ರತಿ ಪ್ಲೇಯರು ಇದೇ ತರನೇ ಬಟ್ಟೆ ಹಾಕೋಬೇಕು. ಅರ್ಥ ಮಾಡ್ಕೊಂಡು ಪ್ಲೀಸ್ ಇಲ್ಲಿಂದ ಹೊರಟೋಗಿ. ನಾವು ಹೋಗೋದಲ್ಲ, ಈ ಗೇಮ್ನೇ ನಿಲ್ಲಿಸ್ತೀವಿ. ರಾಜಲಕ್ಷ್ಮಿ, ಸ್ಟೂಡೆಂಟ್ಸ್ ನೀವೆಲ್ಲ ಒಳಗೋಗಿ. ಇವರ ಹತ್ರ ನಾನು ಮಾತಾಡ್ತೀನಿ. ಸರ್, ನಿಮ್ಮನ್ ಬಿಟ್ಟು ನಾವೆಲ್ಲ ಹೇಗೆ ಹೋಗೋದು ಸರ್? ಇಲ್ಲ ಸರ್, ನಾವು ಇಲ್ಲೇ ಇರ್ತೀವಿ. ಐ ಸೆಡ್ ಗೋ. ಗೋ, ಹೋಗಿ. ಹೇಯ್, ಇವ್ರಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಬಂದ್ರು. ರೇಯ್, ಸರ್ ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್, ತಪ್ಪಾಯ್ತು ಸರ್, ಸರ್ ಬಿಟ್ಬಿಡಿ ಸರ್. ಏಯ್ ಏಯ್,
ಏಯ್ ಹಿಡ್ಕೊಳ್ಳೋ ಇವನ್ನ, ಹಿಡ್ಕೊಳ್ರು, ಗಟ್ಟಿ ಹಿಡ್ಕೊಳ್ರಿ, ಬಿಡ್ಬೇಡಿ. ನಮ್ಮನ್ನೇ ಹೊಡಿತೀನೋ, ಬಿಡ್ಬೇಡ್ರ. ಇವತ್ತು ನಿನ್ ಕತೆ ಮುಗೀತು ಕಣೋ.